ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗುಬ್ಬಿ ಪಟ್ಟಣದ ಪ್ರಾಥಮಿಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಲಯನ್ಸ್ ಕ್ಲಬ್ ವತಿಯಿಂದ ನೋಟ್ಬುಕ್ ಲೇಖನ ಸಾಮಗ್ರಿಗಳನ್ನು ಗುಬ್ಬಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಬಿಎಸ್ ಕುಮಾರಸ್ವಾಮಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಇದರಿಂದ ಹಾಗೆ ಉಜ್ವಲ ಭವಿಷ್ಯ ರೂಪುಗೊಳ್ಳುವುದಲ್ಲದೆ ಉನ್ನತ ಶಿಕ್ಷಣ ಪಡೆಯಲು ಸಹಕಾರಿಯಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಮಾತನಾಡಿ, ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಸಂಸ್ಥೆಯ ಗುಬ್ಬಿ ಶಾಖೆಯವರು ಶಾಲಾ ವಿದ್ಯಾರ್ಥಿಗಳಿಗಾಗಿ ಸುಮಾರು 2,000ದಷ್ಟು ನೋಟ್ಬುಕ್ ಪುಸ್ತಕಗಳನ್ನು ಲೇಖನ ಸಾಮಗ್ರಿಗಳು ನೀಡುವ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ನೆರವು ನೀಡುತ್ತಿರುವುದು ಸಂತಸ ತಂದಿದೆ ಎಂದರು. ಸೇವೆ, ಶ್ರದ್ಧೆ ಸೇವೆ, ಇದು ಅಂತಾರಾಷ್ಟ್ರೀಯ ಸಂಸ್ಥೆ. ಈ ಸರ್ಕಾರಿ ಶಾಲೆಗೆ ಗೌರ್ಮೆಂಟಿಂದ ಎಲ್ಲ ಥರ ಸೌಕರ್ಯ ಮತ್ತು ತಂದೆ ತಾಯಿಗಳು ಎಲ್ಲ ಥರದ ಇದನ್ನು ಎಕ್ಸಸೈಸ್ ಆಗಲಿ ಮನೆಗೆ ಈ ಓದೋಕ್ಕೆ ಏನು ಬೇಕೋ ಆ ಸೌಕರ್ಯ ಕೊಟ್ಟರೂ ಸಹ ಲಯನ್ ಕ್ಲಬ್ ಸಂಸ್ಥೆಯಿಂದ ನಾವು ಏನಕ್ಕೆ ಇದನ್ನೆಲ್ಲ ಎಕ್ಸಸೈಸು ಪೆನ್ಸಿಲ್ ಏನು ಕೊಡ್ತೀವಿ ಪ್ರೋತ್ಸಾಹ, ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡುವಂಥ ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ಮುಂದೆ ಒಳ್ಳೊಳ್ಳೆ ಉದ್ಯೋಗಗಳಿಗೆ ಹೋಗಬೇಕು, ಸಮಾಜ ಸೇವಕರಾಗಬೇಕು. ಇದು ಈ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ನೋಡಿದಾಗ ನಿಮಗೆ ಡಿಗ್ರಿ ಓದಿದಾಗ ಅಥವಾ ಡಾಕ್ಟರ್ ಇಂಜಿನಿಯರ್ ಆದಾಗ ಹಿಂಗೆ ಲಯನ್ ಸಂಸ್ಥೆಯವರು ನಮಗೆ ಎಕ್ಸರ್ಸೈಸ್ ಕೊಟ್ಟಿದ್ದರು. ನಾವು ಆ ಒಂದು ಸಂಸ್ಥೆಗೆ ಸೇರಿ ನಾವು ಈ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಮನೋಭಾವನೆ ಬರಬೇಕು. ಈ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾವೊಂದು 2,000 ಎಕ್ಸರ್ಸೈಸ್ ನೋಟ್ಬುಕ್ಸನ್ನು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬರ್ತೀವಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. बोलो भारत माता की, बोलो भारत माता की, बोलो भारत माता की. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ. ಇನ್ನು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಾದ ಜಿಆರ್ ಶಿವಕುಮಾರ್, ವಿವೇಕಾನಂದಾಚಾರ್ಯ, ಸಿದ್ದಪ್ಪ ಗುಜ್ಜಾರಿ, ಶಿಕ್ಷಕರಾದ ಅರ್ಪಣಾ, ಶಶಿಕಲಾ, ಸುಮಾ ಮುಂತಾದವರು ಹಾಜರಿದ್ದರು. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.